ಶ್ರೀ ತೋಂಟದಾರ್ಯ ಜಾತ್ರೆಯ ಅವಘಡ, ಜಿಲ್ಲಾ ಆಸ್ಪತ್ರೆಯಲ್ಲಿ ಸರಿಯಾದ ಚಿಕಿತ್ಸೆ ದೊರೆಯುತ್ತಿಲ್ಲ. ಶ್ರೀ ತೋಂಟದಾರ್ಯ ಜಾತ್ರೆಯಲ್ಲಿ ನಡೆದಂತಹ ಅವಘಡದಲ್ಲಿ ಗದಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರನ್ನು ಕ್ರಾಂತಿ ಸೇನಾ ಸವಿತಾ ಸಮಾಜದ ಅಧ್ಯಕ್ಷರು, ಕಾರ್ಯಕರ್ತರು ಭೇಟಿ ನೀಡಿ ಅವರ ಆರೋಗ್ಯವನ್ನು ವಿಚಾರಿಸಿದಾಗ ಅಲ್ಲಿ ಸರಿಯಾದಂತ ಚಿಕಿತ್ಸೆ ದೊರೆಯುತ್ತಿಲ್ಲ ಎನ್ನುವ ಕೂಗು ಅಲ್ಲೇ ಚಿಕಿತ್ಸೆ ಪಡೆಯುತ್ತಿರುವರಿಂದ ಕೇಳಿ ಬರುತ್ತಿದೆ. ಆದ ಕಾರಣ ಅವರೆಲ್ಲರಿಗೂ ಬೇರೆ ಹಾಸ್ಪಿಟಲ್ಗೆ ಸ್ಥಳಾಂತರಿಸಿ ಸೂಕ್ತ ಚಿಕಿತ್ಸೆ ಕೊಡಿಸಬೇಕು ಹಾಗೂ ಅವರಿಗೆ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕು. ಶಾಸಕರು, ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡದೆ ಇರುವುದು ಖಂಡನೆ. ಇವರೆಲ್ಲರೂ ಬಡವರ ಜೀವನ ಜೊತೆಗೆ ಚೆಲ್ಲಾಟ ಆಡುತ್ತಿದ್ದಾರೆ. ಜಿಲ್ಲಾ ಆಡಳಿತ, ಶ್ರೀ ತೋಂಟದಾರ್ಯ ಮಠದ ಶ್ರೀಗಳು ಹಾಗೂ ಸಚಿವ ಎಚ್.ಕೆ. ಪಟೇಲ್ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳಿಗೆ ಗುಣಮಟ್ಟ ಸೂಕ್ತ ಚಿಕಿತ್ಸೆ ಕೊಡಿಸಬೇಕು ಹಾಗೂ ಆ ಬಡ ಕುಟುಂಬಗಳಿಗೆ ಸೂಕ್ತ ಪರಿಹಾರವನ್ನು ಕೊಡಿಸಬೇಕು. ಸಂಬಂಧಪಟ್ಟವರು ಬಂದು ಭೇಟಿ ನೀಡದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಕ್ರಾಂತಿ ಸೇನಾ ಸವಿತಾ ಸಮಾಜದ ಅಧ್ಯಕ್ಷರು, ಕಾರ್ಯಕರ್ತರು ಎಚ್ಚರಿಕೆ ನೀಡಿದ್ದಾರೆ. ಊಟ ಮಾಡ್ಯಾರ ನೋಡಿ. ಮುಂಜಾನೆ ಯಾರು ದಾನ ಮಾಡಬಹುದು, ಇದೆಲ್ಲ ರಕ್ತ ಹೌದು, ಇದೆಲ್ಲ ರಕ್ತ ಇಲ್ಲಿ ಗೊತ್ತೈತ. ಹುಡುಗಿಗೆ ನೋಡಿದ್ರೆ ಮೈ ತುಂಬ ರಕ್ತ ಐತಿ, ಎಲ್ಲ ತುಂಬಿಟ್ಟೈತೆ, ಲಂಗ ಎಲ್ಲ. ಯಾರು ನಿಮ್ಮಂತ ದಾನ ಮಾಡಿಲ್ಲ ಅಂದ್ರೆ ನಾವು ಎಲ್ಲೇ ಹೋಗಿ ಸಾಯ್ಬೇಕು. ಏನ್ ಮಾಡ್ಬೇಕು ನಾವು? ಏನ್ ಮಾಡಿ ಬಡವ್ರ ಮಂದಿ ಯಾವಾಗ ದುಡಿಬೇಕು, ಅವಾಗ ತಿನ್ಬೇಕು ನಾವು. ಯಾವಾಗ ಚೀಲ ಆಡ್ಕೊಂಡು ಬರ್ತಾವ ಮಕ್ಕಳು, ಅವ ಮಕ್ಕಳು ಬಿದ್ದರೆ ನಮ್ಗೆ ಬಯಸಿರ್ತಾವ. ಯಾರು ನೋಡ್ಬೇಕು? ಇಲ್ಲ ಮೊದಲು ಸ್ಟಿಚ್ ಹೊಲಿಗೆ ಹಾಕ್ಯಾರ, ಹೊಲಿಗೆ ಹಾಕ್ಯಾರ. ಕಣ್ಣು ಒಳಗಡೆ ಬ್ಲಡ್ ಜಾಮ್ ಆಗಿ ಅದು ಹೇಳಿದ್ರು ಕೂಡ ಇವತ್ತು ಈವ್ನಿಂಗ್ ಅಷ್ಟು 7:30ಗೆ ಡಾಕ್ಟರ್ ಬಂದು ಚೆಕಪ್ ಮಾಡಿ ಅಲ್ಲಿವರೆಗೂ ಪೂರ ಕಟ್ಟಾಗಿತ್ತು. ನೋಡಿಲ್ಲ ಇವೆಲ್ಲ ಪೇಷಂಟ್ ಐಸಿಯು ಹೋಗ್ಬೇಕಿಲ್ಲ, ಇವೆಲ್ಲ ಪೇಷಂಟ್ ಡಾಕ್ಟರ್ ಇದ್ದಾರೆ ಅಂತ ಹೇಳಿ ಇಲ್ಲಿ ನಾವು ಕಣ್ಣು ಮುಚ್ಚಿದ ನೋಡಿಲ್ಲ ಅಂತ ನಾನು ಹೇಳಿದ್ರೆ, ನಿನ್ನೆ ರಾತ್ರಿನೇ ಹೇಳ್ತಿದ್ದೆ ಅವ್ರಿಗೆ ಕಣ್ಣು ರಾತ್ರಿ ಕಣ್ಣು ಸಾಯಂಕಾಲ ತನಕ ಸ್ವಲ್ಪ ಜಗಳ ಮಾಡಿದ್ಮೇಲೆ ಬಾಯ್ ಮಾಡಿದ್ಮೇಲೆ ಒಬ್ಬ ಡಾಕ್ಟರ್ ಬಂದು ಜಸ್ಟ್ ಟ್ರೀಟ್ಮೆಂಟ್ ಕೊಡೋದು, ಟ್ಯಾಬ್ಲೆಟ್ ಟ್ರೀಟ್ಮೆಂಟ್ ಹೋಗ್ತಾರೆ. ಈಗ ಅಲ್ಲಿವರೆಗೂ ಬರೀ ಅವ್ರು ಯಾರು ಜಾಬ್ ಮಾಡಿದ್ರು ಒಂದು 5 kg ಫ್ರೂಟ್ ಕೊಟ್ಟರು, ಏನಾಗಲ್ಲ ಆರಾಮಾಗಿ ಡಾಕ್ಟರ್ ಮಾತಾಡ್ತೀನಿ ತೊಗೊಂಡ್ಬಿಡ್ತಾರೆ, ಏನೂ ಮಾತಾಡಲ್ಲ. ಸಂಕಟ ಬಂದು ಅವ್ರು ಯಾರೋ ಸ್ವಲ್ಪ ಡಾಕ್ಟರ್ ಫೋನ್ ಮಾಡಿ ಸ್ವಲ್ಪ ಸಂಕಟ ಬಂದಿಲ್ಲ, ಅವ್ರು ಬಂದು ಡಾಕ್ಟರ್ ಜೊತೆ ಮಾತಾಡಿ ಅವ್ರು ಹೇಳಿದ್ರೆ ಮತ್ತೊಬ್ಬ ಡಾಕ್ಟರ್ ಬಂದರು. ಅವ್ರು ಬಂದು ನೋಡ್ಕೊಂಡು ಮತ್ತೆ ಮತ್ತೊಬ್ಬ ಡಾಕ್ಟರ್ ಬಂದ್ಮೇಲೆ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ. ಇದು ಬೆಲ್ಟ್ ರಾತ್ರಿ 1:30 ಬೆಲ್ಟ್ ಸರ್, ಬೆಳಗ್ಗೆ 12 ಬೆಲ್ಟ್ ಆಗಿದ್ದಾರೆ, ಅಲ್ಲಿವರೆಗೂ ಬೆಲ್ಟ್ ಆಗಿಲ್ಲ. ಅವರು ಒಂದು 1 ಗಂಟೆ ಸರ್ ಅರ್ಜೆಂಟ್ ಆಗ್ತದೆ, ಪಕ್ಕ ಸಂಬಂಧ ಸೈಜ್ 2:30 ಮತ್ತೊಂದು ಈ ಬೆಲ್ಟ್ ಆಗ್ತದೆ. ರಾತ್ರಿ ಎಷ್ಟು 1:30 ಸಂಕ್ರೂ ಹಾಸ್ಪಿಟಲ್ ಬಂದಿದೆ. ಸಂಕ್ರೂ ಹಾಸ್ಪಿಟಲ್ ಇದಕ್ಕೆ 12 ಬಂದ್ರೆ ಅಡಿಸೇರಿ ಈ ಬೆಲ್ಟ್ ಮತ್ತು ಈ ಬೆಲ್ಟ್ 12 ತೊಗೊಂಬಂದ್ರೆ ಇವ್ರು ಬೆಳಗ್ಗೆ 12 ಹಾಕೋದು. ರಾತ್ರಿ 2 ಬಂದಿದ್ದು ಹೋಗಿ 2 ಒಬ್ಬರು ತೊಗೊಂಬಂದು ತೋರಿಸಿದ್ರು. ಅದೇ ಬಂದು ಗಾಡಿಯಲ್ಲಿ ಬಿಲ್ಲು ಬಿಲ್ಲು ಕಡೆ ಮತ್ತು ರಾತ್ರಿ 2:30 ಆಮೇಲೆ ಯಾರು ನಿಮ್ಮ ಹತ್ರ ಬರ್ತಾರೆ ಹೆದ್ರಿ ಮತ್ತೆ ಒಳಗೆ ಕೊಡ್ತಾರೆ. ಹಾಗಾಗೈತಿ ವಿಜಯ್ ಬರೀ ನಾವು ಆ ಕಡೆ ನಾವು ಎಲ್ಲ ಆ ಕಡೆ ಫ್ಯಾನ್ ಇಲ್ಲ. ಫ್ಯಾನ್ ಸರ್ 3 ಸಲ ಬಂದು ಗಿಡ
ಅವ್ರು ಎಷ್ಟು ಅಲ್ಲೇ ಹೋಗ್ತಾರೆ ಎಮರ್ಜೆನ್ಸಿ ಕೇಸ್ ನೀವು ಟೂ ಕೇಸ್ ಒಂದು ವಾರ್ಡ್ ಒಂದು ಕಡೆ ಹೋಗುತ್ತೆ ಈ ಪೇಷಂಟ್ ಮತ್ತು ನಾವು ಇದು ಎಮರ್ಜೆನ್ಸಿ ಕೇಸ್ ಅಲ್ರಿ, ಇದು ಎಮರ್ಜೆನ್ಸಿ ಕೇಸ್ ಇದು. ಅದೇ ರೀ ಅವ್ರು ಅಂತಾರೆ ನಿಮ್ಮೆಲ್ಲ ಕೇಸ್ ಆಗಿರೋ ನೀವು ಒಂದೇ ಕಡೆ ಬಂದ ವಾರ್ಡ್ನಾಗ ಆ ವಾರ್ಡ್ನಾಗ ಫ್ಯಾನ್ ಇಲ್ಲ ನಾವು ಇತ್ತಲ್ಲಿ ಇವಂಗೆಲ್ಲ ಕಾಲೆಲ್ಲ ಕೆತ್ತಿ ದೇವ್ರು ಬಂದು ಇನ್ಫೆಕ್ಷನ್ ಒದ್ದಾಡಿದ್ರೆ ನಾವು ಜಗಳ ಮಾಡಿ ಈ ಕಡೆ ಶಿಫ್ಟ್ ಮಾಡಿ ಅಲ್ಲಿ ಒಬ್ಬ ನಾವು ಅವ್ರಂತಾರ ಇಲ್ಲ ನೀವು ಈ ಕಡೆ ಬಂದು ಡಾಕ್ಟರ್ ಟ್ರೀಟ್ಮೆಂಟ್ ಕೊಡೋಂಗಿಲ್ಲ ಅಲ್ಲೇ ಇರ್ಬೇಕಂತ ಹೋಗ್ಬೇಕಲ್ಲ ಒಂದು ಸೈಡ್ ಹೋಗಿ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾರೆ ಮತ್ತೆ ನಾನು ಜಗಳ ಮಾಡಿ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟು ಜಗಳ ಮಾಡಿದಾಗ ಅವಾಗ ಶಿಫ್ಟ್ ಮಾಡಿ ಫ್ಯಾನ್ ಸರಿ ಇಲ್ಲ ವಾಶ್ರೂಮ್ ಪೂರ ನಾವು ಆಮೇಲೆ ಬರೋಂಗ ಇಲ್ಲ ವಾಶ್ರೂಮ್ ಒಂದು ಮನೆ ಕೂಡ ಪರಿಹಾರ ಕೊಡೋದು ಪರವಾಗಿಲ್ಲ ಪ್ರೈವೇಟ್ ಹಾಸ್ಪಿಟಲ್ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ಸಾಕ ಅಲ್ಲ ಜಿಲ್ಲಾಸ್ಪತ್ರೆ ಬಂದ ಹೌದು ಇಲ್ಲ ಬರೋದು ಜಿಲ್ಲಾಸ್ಪತ್ರೆ ಬಂದ್ಬಿಡೋಣ ಮುಂದೆ ಎಲ್ಲ ತೋಟದ ಈ ತೋಟದಾರ ಮಠದ ಒಂದು ಜಾತ್ರೆ ಒಳಗೆ ಏನೊಂದು ಅವಘಡವಾಯಿತು. ಅಂದರೆ ಏನು ಆಟದ ಚಕ್ರದೊಳಗೆ ಒಂದು ಏನೋ ಒಂದು ಮಿಸ್ಟೇಕ್ ಆಗಿ ಅದು ಸಂಪೂರ್ಣ ಬಿದ್ದು ಸುಮಾರು 18 ಜನ ಅದರೊಳಗೆ ಗಾಯಗೊಂಡ್ರ. ಅದರೊಳಗೆ ಒಂದು 3-4 ಜನ ಭಾಳ ಒಂದು ಸ್ಥಿತಿ ಗಂಭೀರ ಐತಿ. ಇಂಥ ಒಂದು ಪರಿಸ್ಥಿತಿ ಇದ್ದಾಗ ಅವ್ರು ಇವತ್ತು ನಾವು ಇಲ್ಲಿ ಬಂದು ಭೇಟಿ ನೀಡಿ ಅವರ ಒಂದು ಆರೋಗ್ಯವನ್ನು ವಿಚಾರಿಸಿದ್ವಿ. ಇದೊಂದು ಏನು ಕೇಳಿ ಬರ್ತಾ ಇದೆ ಅಂದರೆ ಜಿಲ್ಲಾಸ್ಪತ್ರೆಯೊಳಗೆ ಸರಿಯಾದವಾದಂಥ ಒಂದು ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ, ಯಾರೂ ಇಲ್ಲಿ ಬಂದವ್ರಿಗೆ ಸರಿಯಾಗಿ ಒಂದು ಚಿಕಿತ್ಸೆ ಕೊಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಅಪವಾದ ಇದೆ. ಮತ್ತು ಈಗ ಸಂಬಂಧಪಟ್ಟ ಜಾತ್ರಾ ಕಮಿಟಿಯವರು ಇವತ್ತು ಬಂದ್ರಂತ ಏನೋ ಒಂದು ಸೇಬು ಕೊಟ್ಟು ಹೋಗ್ಬಿಟ್ರು ಅಷ್ಟೇ. ಮತ್ತು ಜಿಲ್ಲಾಡಳಿತ ಕೂಡ ಬಂದಿಲ್ಲ. ಅಂದರೆ ಎಷ್ಟು ಬೇಜವಾಬ್ದಾರಿ ತೋರಿಸಾದ್ರೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಅಂದರೆ ಇವರೇನು ಜನರ ಜೀವನ ಜೊತೆ ಚೆಲ್ಲಾಟಾಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗೈತಿ. ಜಾತ್ರಾ ಕಮಿಟಿಯವ್ರು ಬಂದ್ರಿ, ನೀವು ಬಂದು ಅವ್ರಿಗೆ ಒಂದು ಸ್ವಂತ ನೀಡಿ ಅವ್ರಿಗೆ ಏನೈತಿ ನಿಮ್ಗೆ ಏನು ಪರಿಹಾರ ಕೊಡೋದು ಕೊಡ್ತೀವಿ, ನಾವು ಹೆದರಬೇಡ್ರಿ ಧೈರ್ಯದಿಂದಿರಿ ಅನ್ನುವಂಥ ಒಂದು ಮಾತು ಧೈರ್ಯದ ಮಾತು ನೀವು ಹೇಳಿಲ್ಲ ಅವ್ರಿಗೆ. ಅಂದರೆ ನೀವು ಯಾವ ರೀತಿ ಅವ್ರಿಗೆ ಅವ್ರ ಜೀವನ ಚೆಲ್ಲಾಟಾಡ್ತಾ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನಮಗೆ. ಮತ್ತು ಜಿಲ್ಲಾಡಳಿತ ಇದರೊಳಗೆ ಕಣ್ಣು ಮುಚ್ಚಿಕೊಂಡು ಕುಂತೈತಿ, ಸಂಪೂರ್ಣವಾಗಿ ಈ ವಿಷಯದ ಕಣ್ಣು ಮುಚ್ಚಿಕೊಂಡು ಕುಂತೈತಿ. ಯಾರಿಗೇನೋ ನಮಗೇನು ಅನ್ನೋ ರೀತಿಯೊಳಗೆ ಜಿಲ್ಲಾಡಳಿತ ಐತಿ. ಅದಕ್ಕೆ ನಾನು ಈ ಸಂದರ್ಭದೊಳಗೆ ಆಗ್ರಹ ಮಾಡ್ತಾ ಇದ್ದೀವಿ, ನೀವೇನಾದರೂ ಅವ್ರಿಗೆ ಬೇರೆ ಕಡೆ ಜಿಲ್ಲಾಸ್ಪತ್ರೆ ಬಿಟ್ಟು ಬೇರೆ ಕಡೆ ಅವ್ರಿಗೆ ಬೇರೆ ಆಸ್ಪತ್ರೆಯೊಳಗೆ ಅವ್ರಿಗೆ ಶಿಫ್ಟ್ ಮಾಡಿ ಬೇರೆ ಕಡೆ ಅವ್ರಿಗೆ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆ ಆಗಬೇಕು. ಯಾಕಂದರೆ ನಾಳೆ ಏನಾದ್ರು ಅವ್ರ ಜೀವಕ್ಕಿಂತ ಹೆಚ್ಚು ಕಡಿಮೆ ಮಾತಪ್ಪ ಅಂದ್ರೆ ಅದು ನೇರ ಹೊಣೆ ಜಿಲ್ಲಾಡಳಿತ ಮತ್ತು ಜಾತ್ರಾ ಕಮಿಟಿ ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀನಿ. ಅದಕ್ಕೆ ಕೂಡಲೇ ಅವ್ರಿಗೆ ಸರಿಯಾದಂಥ ಬೇರೆ ಕಡೆ ಶಿಫ್ಟ್ ಮಾಡಿ ಬೇರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಚಲೋ ಹಾಸ್ಪಿಟಲ್ ಶಿಫ್ಟ್ ಮಾಡಿ ಅವ್ರಿಗೆ ತೋರಿಸುವಂಥ ಒಳ್ಳೆಯ ಚಿಕಿತ್ಸೆ ಕೊಟ್ಟು ಅವ್ರಿಗೆ ಕಾಪಾಡಬೇಕು. ಅದೇ ರೀತಿ ಇವತ್ತೇನು ಗಾಯಗೊಂಡರಲ್ಲ ಅವ್ರಿಗೆಲ್ಲರಿಗೂ ಇವತ್ತು ತೋಟದಾರ ಶ್ರೀ ಜಾತ್ರಾ ಕಮಿಟಿ ಅವರೆಲ್ಲರೂ ಪರಿಹಾರ ಕೊಡುವಂಥದ್ದಾಗಬೇಕು. ಮತ್ತು ಇಲ್ಲಿ ಬಂದು ಶ್ರೀಗಳು ಬಂದು ಅವ್ರಿಗೆ ಭೇಟಿ ಆಗೋದು ಕೆಲಸ ಆಗಬೇಕು. ಯಾಕಂದರೆ ಶ್ರೀಗಳು ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ಇಲ್ಲಿ ನಮ್ಮ ಜಾತ್ರೆ ಒಳಗೆ ಆದಂಥ ಒಂದು ಘಟನೆ ಇದು. ಇಲ್ಲಿ ಬಂದು ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸನೂ ಕೂಡ ಇವತ್ತು ಈ ತೋಟದಾರ ಪೀಠಾಧಿಪತಿಗಳು ಮಾಡ್ಬೇಕಂತೇಳಿ ಮುಖಾಂತರ ನಾನು ಆಗ್ರಹ ಮಾಡ್ತೀನಿ. ಇವತ್ತು ನಾವೆಲ್ಲರೂ ಇಲ್ಲಿ ನಮ್ಮ ಕೃಷ್ಣಪ್ಪದವರಾಗಿರ್ಬೋದು, ರಾಣಿ ಚಂದ್ರವರಾಗಿರ್ಬೋದು, ಕುಮಾರವರಾಗಿರ್ಬೋದು, ಬಾಬು ಸಿದ್ದಿವರಾಗಿರ್ಬೋದು, ನಮ್ಮ ಭರತವರಾಗಿರ್ಬೋದು, ಇನ್ನೂ ಅನೇಕರು ನಾವೆಲ್ಲರೂ ಬಂದಿದ್ದೀವಿ. ಈಗಾಗಲೇ ಬಾಬು ಅವ್ರು ಹೇಳ್ದಂಗೆ ನಾವು ಇವತ್ತು ದಿವಸ ಏನು ನಮ್ಮ ಬಂಧುಗಳ ಏನು ಗಾಯಗೊಂಡಾರ ಅವ್ರನ್ನೆಲ್ಲ ಭೇಟಿ ಹಾಕಿ ನಾವು ಇಲ್ಲಿ ಬಂದೀವಿ. ಆದರೆ ಇಲ್ಲಿ ಬಂದಾಗ ಎಲ್ಲರನ್ನೂ ಭೇಟಿ ಆದಾಗ ನಮಗೆ ಭಾಳ ಮನಸ್ಸಿಗೆ ನೋವಾಗತ್ತೈತಿ. ಯಾಕಂದ್ರೆ ಈ ನಮ್ಮ ಗದಗ ಜಿಲ್ಲಾ ಆಸ್ಪತ್ರೆ ಒಳಗೆ ಎಲ್ಲ ರೀತಿ ಅತ್ಯಾಧುನಿಕ ಚಿಕಿತ್ಸೆಗಳನ್ನು ಮಾಡಕತ್ತಾರ ಅನ್ನೋಂಥದ್ದು ಪೇಪರ್ ಮೂಲಕ ಟಿವಿ ಮೂಲಕ ನೋಡಾಕತ್ತೀವಿ. ಆದರೆ ಇಲ್ಲಿ ಬಂದ್ರೆ ನೇರವಾಗಿ ನೋಡಿದ್ರೆ ಇಲ್ಲಿ ಜನರು ಏನು ಗಾಯಗೊಂಡಾರಲ್ಲ ಅವರು ಯಾರ ಮನಸ್ಸಿನಾಗೂ ಒಳ್ಳೆ ಚಿಕಿತ್ಸೆ ಸಿಗಾಕತ್ತೈತೆ ಅನ್ನೋದು ಬರ್ತಾನೆ ಇಲ್ಲ. ಯಾಕೆ ಬರಾಕತ್ತಿಲ್ಲ ಅಂದ್ರೆ ಅವ್ರಿಗೆ ಒಂದು ಗುಣಮಟ್ಟದ ಚಿಕಿತ್ಸೆ ಇಲ್ಲ, ಸಿಗ್ತಾ ಇಲ್ಲ. ಅದು ಸಿಗಾಕತ್ತಿಲ್ಲ ಅನ್ನೋದಕ್ಕೆ ಕಾರಣ ಏನಂದ್ರೆ ಬೇಜವಾಬ್ದಾರಿ ಈ
ಈ ಒಂದು ಜಿಲ್ಲಾಸ್ಪತ್ರೆಯಲ್ಲಿ ಡಾಕ್ಟರ್ಗಳು ನಡ್ಕೊಳಕತ್ತಾರ ಅನ್ನೋದನ್ನ ಇಲ್ಲಿ ನಾವು ಜೀವಂತವಾಗಿ ಸಾಕ್ಷಿ ಇದ್ದೀವಿ. ಅದಕ್ಕೆ ನಾ ಈ ಮೂಲಕ ಒಂದೇ ವಿನಂತಿ ಮಾಡ್ತೀನಿ, ಸನ್ಮಾನ್ಯ ನಮ್ಮ ಬಡವರ ಪರವಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಈ ವಿಷಯದಲ್ಲಿ ವಿಶೇಷ ಮುತುವರ್ಜಿ ವಹಿಸಿ ಮಧ್ಯಸ್ಥಿಕೆಯನ್ನು ವಹಿಸಿ ಇಲ್ಲಿ ಖುದ್ದಾಗಿ ತಾವು ಭೇಟಿ ಕೊಟ್ಟು ಏನು ಒಂದು ಈ ಬಡವರ ಜೊತೆಗೆ ಏನು ಚೆಲ್ಲಾಟ ಆಡಕತ್ತಾರಲ್ಲ, ಈ ಒಂದು ಜಿಲ್ಲಾ ಆಸ್ಪತ್ರೆಯ ಡಾಕ್ಟರ್ಸ್ಗಳಾಗಿರ್ಬೋದು ಮತ್ತು ನಮ್ಮ ಏನು ತೋಟದಾರ ಮಠದ ಕಮಿಟಿಯ ಸದಸ್ಯರಾಗಿರ್ಬೋದು ಅಥವಾ ಜಿಲ್ಲಾಡಳಿತದ ಅಧಿಕಾರಿಗಳಾಗಿರ್ಬೋದು, ಈ 3 ಜನರನ್ನ ಬೆಂಡೆತ್ತುವಂಥ ಕೆಲಸ ಆಗಬೇಕು. ಯಾಕಂತಂದ್ರೆ ಇದು ಬಡವರಿಗೆ ಆಗಿರುವಂಥ ಅನ್ಯಾಯ ಅಲ್ಲ, ಈ ಯಾರಿಗೂ ಮನಸ್ಸಿನಾಗ ಅಷ್ಟೊಂದು ಗಂಭೀರವಾಗಿ ಒಳಗಾಗ್ತಿಲ್ಲ. ಅದ ನಿಮಗಾಗಿದ್ರೆ ಇಷ್ಟೊತ್ತಿಗೆ ದೊಡ್ಡ ಪ್ರಮಾಣದ ಒಂದು ವ್ಯವಸ್ಥೆನ ನಿಮ್ಮ ಜೋಡಿ ಸಾಲ ನಿಂದಿರ್ತಿತ್ತು. ಅದಕ್ಕೆ ಇಂಥ ಬಡವರ ವಿರುದ್ಧ ಬಡವರ ಪರವಾಗಿರುವಂಥ ವಿಚಾರಗಳೇನದವಲ್ಲ ಬರೀ ಭಾಷಣಕ್ಕೆ ಸೀಮಿತ ಆಗೋದು ಬೇಡ. ಕೂಡಲೇ ನೀವು ಈ ಸ್ಥಳಕ್ಕೆ ಬರಬೇಕು. ನಮ್ಮ ಬಾಬು ಅವ್ರು ಹೇಳ್ದಂಗೆ ನಮ್ಮ ಪೂಜ್ಯ ಶ್ರೀಗಳು ತೋಟದಾರ ಶ್ರೀಗಳು ಸ್ವತಃ ಖುದ್ದಾಗಿ ಇಲ್ಲಿ ಬಂದು ಅವ್ರನ್ನೆಲ್ಲ ಭೇಟಿ ಕೊಟ್ಟು ಅವ್ರ ಧೈರ್ಯ ತುಂಬುವಂಥ ಕೆಲಸ ಮಾಡಿ ಅವ್ರು ಎಲ್ಲರಿಗೂ ಯಾರ್ಯಾರಿಗೆ ಏನು ತೊಂದರೆ ಆಗೈತಲ್ಲ ಆ ತೊಂದರೆಗಳ ನಿವಾರಣೆಗಾಗಿ ಏನು ಸಮಸ್ಯೆ ಐತಲ್ಲ ಎಲ್ಲದಕ್ಕೂ ನಿವಾರಣೆಗೆ ಅವರೆಲ್ಲ ವೆಚ್ಚವನ್ನು ಭರಿಸುವಂಥ ಕೆಲಸ ಮಾಡೋದ್ರ ಜೊತೆಗೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಎಷ್ಟು ಮಂದಿ ಗಾಯ ಆಗ್ಯಾರ ಅವರೆಲ್ಲರಿಗೂ 10 ಲಕ್ಷ ರೂಪಾಯಿ ಪರಿಹಾರ ಕೊಡುವಂಥ ಕೆಲಸ ಅವ್ರ ಶ್ರೀಗಳು ಮಾಡಬೇಕು. ಆ ಕೆಲಸಕ್ಕೆ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಮುಂದೆ ನಿಂತು ತಮ್ಮ ಕಡೆಯಿಂದ ಏನು ಸಾಧ್ಯ ಇತ್ತು ಅವರು, ಆಮೇಲೆ ಜಿಲ್ಲಾಡಳಿತದಿಂದ ಏನು ಸಾಧ್ಯ ಇತ್ತು, ಆಮೇಲೆ ಏನಾದ್ರು ತೋಟದಾರ ಮಠದ ಕಡೆ ನಿಂತರ ಒಟ್ಟಾರೆ ನೀವು ಪರಿಹಾರ ಕೊಡಿಸುವಂಥ ಕೆಲಸ ಮಾಡಿ ಅವ್ರ ಜೊತೆಗೆ ನಾವು ಸದಾ ಇರ್ತೀವಿ ಅನ್ನೋಂಥ ಬೇರೆ ತುಂಬುವಂಥ ಕೆಲಸ ಆಗಬೇಕು. ಇಲ್ಲಿ ಒಂದು ವೇಳೆ ಇಷ್ಟೆಲ್ಲ ಈ ಬಡವ್ರ ಜೊತೆಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಯಾರಾದರೂ ನೀವು ಸರಿಯಾಗಿ ಸ್ಪಂದಿಸಿಲ್ಲ ಅಂತಂದರೆ ನಾವು ನೇರವಾಗಿ ತೋಟದಾರ ಮಠದ ಜಾತ್ರಾ ಕಮಿಟಿಯ ಏನು ಒಂದು ಸಮಿತಿ ಐತಲ್ಲ, ಸಮಿತಿ ವಿರುದ್ಧವಾಗಿ, ಜಿಲ್ಲಾಡಳಿತ ವಿರುದ್ಧವಾಗಿ ಮತ್ತು ಜಿಲ್ಲಾ ಏನು ಆಸ್ಪತ್ರೆ ಐತಲ್ಲ ಆ ಡಾಕ್ಟರ್ಸ್ಗಳ ವಿರುದ್ಧವಾಗಿ ಪ್ರತಿಭಟನೆ ಮಾಡಬೇಕಾಗ್ತೈತಿ. ಅದಕ್ಕೆ ದಯಮಾಡಿ ನೀವೆಲ್ಲರೂ ಸೇರಿಕೊಂಡು ಈ ಬಡವರಿಗೆ ಆಗಿರ್ತಕ್ಕಂಥ ಏನು ನೋವು ಐತಲ್ಲ ಆ ನೋವು ಪರಿಹಾರ ಮಾಡಿರಿ. ಅದಕ್ಕಿಂತ ಪೂರ್ವದಲ್ಲಿ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿರಿ. ಜೊತೆಗೆ ಅವ್ರಿಗೊಂದು ಪರಿಹಾರ ಕೊಡುವಂಥ ಕೆಲಸ ತಾವು ಮಾಡಬೇಕಂತೇಳಿ ಇಡೀ ನಮ್ಮ ಇಲ್ಲೇ ಎಲ್ಲ ಸಮುದಾಯದವರು ಅದರ, ವಿಶೇಷವಾಗಿ ಇವತ್ತು ನಮ್ಮನ್ನೆಲ್ಲ ಕರ್ಕೊಂಡು ಬಂದಿರತಕ್ಕಂಥ ಕ್ರಾಂತಿ ಸೇನಾ ಸಂಘಟನೆ ಅಧ್ಯಕ್ಷರದರ, ಅಕ್ಕನವರದರ, ಇವ್ರೆಲ್ಲರಿಗೂ ನಾವು ಬೆಂಬಲವಾಗಿರ್ತೀವಿ. ಈ ಹೋರಾಟ ಅನಿವಾರ್ಯ ಆಗ್ತೈತಿ. ದಯಮಾಡಿ ಹೋರಾಟ ಮಾಡಕ್ಕೆ ಕೊಡಬೇಡ್ರಿ. ಯಾಕಂದ್ರೆ ಹೋರಾಟ ಮಾಡ್ಕೊಂತ ಹೋಗೋದು ನಮ್ಗೆ ಇಷ್ಟ ಇಲ್ಲ, ಇವ್ರಿಗೆ ಒಳ್ಳೇದಾಗಬೇಕು ಅನ್ನೋದು ಇಷ್ಟ ಐತಿ. ಹಾಗಾಗಿ ಆದಷ್ಟು ಜಲ್ದಿ ನೀವು ಇವ್ರಿಗೆ ಭೇಟಿ ಆಗುವಂಥ ಕೆಲಸ ಮಾಡಿ ಇವ್ರ ಪರಿಹಾರ ಒದಗಿಸಿ ಇವ್ರು ಒಳ್ಳೆ ಚಿಕಿತ್ಸೆ ಕೊಡಬೇಕಂತ ಈ ಮೂಲಕ ನಾವು ವಿನಂತಿ ಮಾಡ್ತೀವಿ. ಏನು ಇಲ್ಲಿ ಸನ್ನಿವೇಶ ನಡೆಯೈತಿ, ಮಕ್ಕಳಿಗೆ ಹೊಡೆದೈತಿ, ತಾಯಂದ್ರಿಗೆ ಹೊಡೆದೈತಿ, ಇವನ್ನೆಲ್ಲ ನಮ್ಮ ಯುವಕರಿಗೂ ಭಾಳ ಹೊರಬೇಕು. ಅಕ್ಷರ ಹಾಗೂ ಭಾಳ ದೊಡ್ಡ ಪ್ರಮಾಣದಾಗ ಆಘಾತಕಾರಿ ಘಟನೆ ಆಗೈತಿ, ಆಗಬಾರ್ದಿತ್ತು. ಇವ್ರು ಹೇಳ್ದಂಗೆ ಆದಷ್ಟು ಬೇಗ ಪರಿಹಾರ ದೊರಕಿಸಿ ಅವ್ರು ಒಳ್ಳೆ ಚಿಕಿತ್ಸೆಯನ್ನು ನೀಡಿ ಅವ್ರ ಕುಟುಂಬಕ್ಕೆ ಆಗುವವರೆಗೂ ಶ್ರೀಗಳ ಜವಾಬ್ದಾರಿ ಆಗುತ್ತೆ, ಬಟ್ ಜವಾಬ್ದಾರಿ ಆಗುತ್ತೆ. ಅವ್ರ ಜವಾಬ್ದಾರಿ ತಗೋಬೇಕು ಇಂಥ ಸಮಯದೊಳಗೆ. ಯಾಕಂದ್ರೆ ಅವ್ರಿಗೆ ಗದಗಿನೊಳಗೆ ಅಪಾರವಾದ ಭಕ್ತಿ ಮತ್ತು ಶ್ರದ್ಧೆ ಇದ್ದರು ನೋಡ್ತಾರೆ ಎಲ್ಲರೂ, ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ಅವರು ಅಂತ ಹೇಳ್ತೀನಿ. ಮತ್ತು ಜಿಲ್ಲಾಡಳಿತ ಆಗಿರೋದು, ನಮ್ಮ ಶಾಸಕರು, ಸಚಿವರಾಗಿರೋದು ನಾಳೆ ಬೆಳಿಗ್ಗೆ ಎಷ್ಟೊತ್ತಿದ್ರು ಬಂದು ಇವ್ರಿಗೇನು ಪರಿಹಾರ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಅವ್ರಿಗೆ ಎಲ್ಲ ಬಡವ ಮಕ್ಕಳು, ಎಲ್ಲ ಬಡ ಜನ ಐತಿಲ್ಲ, ಎಲ್ಲರೂ ನೋಡ್ಬೇಕಂದ್ರೆ ಎಲ್ಲ ಬಡವರು ಅದಾರ, ಯಾರು ಶ್ರೀಮಂತರಿಗೆ ಹೊಡೆದು ಬಿದ್ದಿಲ್ಲ. ಅದೇನೋ ಆಕಸ್ಮಿಕ ಆಗಿರ್ಬೋದು, ಆದರೆ ಇದ್ರೊಳಗೇನೆ ಈ ಘಟನೆ ಒಳಗೆ ಹೊಡೆದಿಲ್ಲ, ಎಲ್ಲರೂ ಬಡವರು ಅದಾರ. ಅದಕ್ಕೆ ದಯವಿಟ್ಟು ಜಿಲ್ಲಾಡಳಿತ, ನಮ್ಮ ಶಾಸಕರು ಮುತುವರ್ಜಿ ವಹಿಸಿ ನಮ್ಮ ಅಣ್ಣವ್ರು ಹೇಳ್ದಂಗೆ ಶ್ರೀಗಳು ಬಂದು ಅವ್ರಿಗೆಲ್ಲರಿಗೂ 10 ಲಕ್ಷ ಪರಿಹಾರ, ಅವ್ರ ಚಿಕಿತ್ಸೆಯನ್ನು ಮುತುವರ್ಜಿ ವಹಿಸಬೇಕು ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗೆಲ್ಲ ನಮ್ಮ ಸಹೋದರರು ಹೇಳಿದ ಹಾಗೆ ಇಲ್ಲೇನು ನಡೀತಾ ಇದೆ, ಏನಾಗಿದೆ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ. ಎಲ್ಲರ ಕೈಯಲ್ಲಿ ಕ್ಯಾಮ್ರಾ ಸಹ ಇದೆ, ನೋಡ್ತಾ ಇದ್ದೀರಾ. ಇಲ್ಲೇ ನಡೆದಿರುವಂಥದ್ದು ಸರಿ ನಡೀತಾ ಇಲ್ಲ. ಯಾಕಂತಂದ್ರೆ ನಾನು ನೋಡ್ತಾ ಇದ್ದೀನಿ, ಚಿಕ್ಕ ಮಕ್ಕಳು ಕೂಡ ಎಷ್ಟು ಗಾಯ ಮಾಡ್ಕೊಂಡು ತಾಯಿ ಪಕ್ಕದಲ್ಲೇ ಮಲಗಿದ್ದಾರೆ. ಕೆಳಗಿಲ್ಲ, ಶರ್ಟ್ ಗೀಟೆಲ್ಲ, ಕೈಯೆಲ್ಲ, ತಲೆಯೆಲ್ಲ ರಕ್ತ ಆಗಿದೆ. ಕೆಲವೊಂದು ಹೆಣ್ಮಕ್ಳು ಪ್ರೈವೇಟ್ ಪಾರ್ಟ್ಸಲ್ಲಿ ಕೂಡ ರಕ್ತ ಬರ್ತಾ ಇದೆ. ICUನಲ್ಲಿ ಇಡುವಂಥ ಪೇಷಂಟ್ಗಳಿಗೆ ನೀವೆಲ್ಲಿ ಜನರಲ್ ವಾರ್ಡ್ನಲ್ಲಿ ಇಟ್ಟು ಬೆಳಗ್ಗೆ ಒಂದ್ಸಲ ಬಂದು ಹೋಗಿ ಸಾಯಂಕಾಲ ಒಳಗೆ ಒಬ್ರು ಬಂದು ನೀವು ಕೇಳಲ್ಲ ಅಂತಂದ್ರೆ ಇದು ಎಲ್ಲಿ ನ್ಯಾಯ ಅಂತ ಕೇಳ್ತೀನಿ ನಾನು. ಎಷ್ಟು ಕಷ್ಟದಿಂದ ಅವ್ರು ಮಲಗಿದ್ದಾರೆ, ಎಷ್ಟು ಅವ್ರಿಗೆ ತ್ರಾಸ ಆಗ್ತಾ ಇದೆ, ಅಳ್ತಾ ಇದ್ದಾರೆ ಅವರು. ಬೆಳಿಗ್ಗೆ ಒಂದ್ಸತಿ ಕೇಳಿ ಹೋದವ್ರು ಏನಾದ್ರು ತ್ರಾಸ ಆಗ್ತಾ ಇದೆ ಬನ್ರಿ ಅಂತಂದ್ರೆ ಇಲ್ಲ, ಎಲ್ಲ ಸರಿಯಾಗಿದ್ದೀರಾ, ನೀವು ರಿಪೋರ್ಟ್ ನಾರ್ಮಲ್ ಇದೆ, ಬರಬೇಡಿ ಅಂತ ಹೇಳ್ತಾರೆ. ಒಬ್ಬರ ಕಡೆ ಸ್ಕ್ಯಾನಿಂಗ್ ಮಾಡಕ್ಕಂತ ದುಡ್ಡು ಇಸ್ಕೋತಾರೆ. ಮತ್ತೆ ಏನಾದ್ರೂ ಸ್ವಲ್ಪ ಕಂಪ್ಲೇಂಟ್ ಪರವಾಗಿ ಹೋದ್ರೆ ವಾಪಸ್ ಬಂದು ಅವರನ್ನ ದುಡ್ಡು ವಾಪಸ್ ಕೊಡ್ತಾರೆ. ಇದು ಜಿಲ್ಲಾಸ್ಪತ್ರೆ ಇದೆನಾ, ಪ್ರೈವೇಟ್ ಆಸ್ಪತ್ರೆನಾ ಇದು? ಸೊ ನಮ್ಮ ಎಲ್ಲ ನೋಡಿ, ನೀವು ಮಹಿಳೆಯರು ಎಲ್ಲ ಕಾಲ್ಗಿನೆಲ್ಲ
ಸ್ವೆಲ್ಲಿಂಗ್ ಆಗಿದೆ. ಎಲ್ಲ ನನ್ನ ತಮ್ಮರು ಕೂಡ ಇದ್ದಾರೆ ಇಲ್ಲಿ, ಚಿಕ್ಕ ಚಿಕ್ಕ ಮಕ್ಕಳು ಅದು ನೋಡಿದ್ರೆ ನಮಗೆ ಮೈ ಮುಳ್ಳು ಬರ್ತಾ ಇದೆ. ಸೊ ಆದಷ್ಟು ಬೇಗ ನಾನೇನು ಹೇಳ್ತಾ ಇದ್ದೀನಿ, ನೀವು ಜಾತ್ರಾ ಕಮಿಟಿ ಪರಿಹಾರ ಅಂತೂ ಕೊಡಲೇಬೇಕು, ಅವ್ರಿಗೆ ನ್ಯಾಯ ದೊರಕಿಸಲೇಬೇಕು. ಆದ್ರೆ ಇದಕ್ಕಿಂತ ಮೊದಲು ಇದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಸರಿಯಾಗಿ ಚಿಕಿತ್ಸೆ ಕೊಡಕ್ ಆಗ್ತಾ ಇದ್ರೆ ಇಮ್ಮಿಡಿಯೇಟ್ ಪ್ರೈವೇಟ್ ಹಾಸ್ಪಿಟಲ್ ಶಿಫ್ಟ್ ಮಾಡಿ ಅವ್ರು ಪೂರ ಅವಳು ಆರೋಗ್ಯವಂತರಾಗೋರಿಗೆ ನೀವು ಅದ್ರ ಜವಾಬ್ದಾರಿ ತಗೋಬೇಕು. ಇದು ನನ್ನ ಒಂದು ಮನವಿ. ಇಲ್ಲಂತಂದ್ರೆ ಅಣ್ಣ ಹೇಳ್ದಾಗೆ ನಾವು ಇದನ್ನ ಸ್ವಲ್ಪ ನೀವು ಸೀರಿಯಸ್ ಆಗಿ ನೀವು ಗಮನಿಸ್ತಾ ಇದ್ರೆ ನಾವು ಇದನ್ನ ಉಗ್ರವಾಗಿ ಹೋರಾಟ ನಾವು ಮಾಡ್ಲಿಕ್ಕೆ ಅನಿವಾರ್ಯ. ನಾವು ಏನು ಮಾಡೋಕ್ಕಾಗಲ್ಲ. ಸೊ ದಯವಿಟ್ಟು ನಾವು ವಿನಂತಿ ಮಾಡುವಾಗಲೇ ಸುಧಾರಿಸ್ಕೊಂಡ್ರೆ ಒಳ್ಳೇದಂತ ನಾ ಈ ಮೂಲಕ ನಾನು ಹೇಳ್ತೀನಿ. ಧನ್ಯವಾದ.